ಪ್ರಸಿದ್ಧ ಜಾದೂಗಾರ ಕುದ್ರೋಳಿ ಗಣಿಯವರ ಮೈಂಡ್ ಮ್ಯಾಜಿಕ್ ಪ್ರದರ್ಶನ ಇದೆ. ಜುಲೈ 6ರಂದು ಕಲಬುರಗಿ ನಗರದ ಪಿಡಿಎ ಕಾಲೇಜಿನ ಸ್ಯಾಕ್ ಸಭಾಂಗಣದಲ್ಲಿ ನಡೆಯಲಿದೆ. ಈ ಕುರಿತಾಗಿ ಕಲಬುರಗಿ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೈಂಡ್ ಮ್ಯಾಜಿಕ್ ಪ್ರದರ್ಶನ ಜಾದೂ ಲೋಕದಲ್ಲಿ ಹೊಸದೊಂದು ಪ್ರಯೋಗವಾಗಿದ್ದು, ಮೆಂಟಲಿಸಂ ಎನ್ನುವ ಕಲಾ ಪ್ರಕಾರದ ಮೇಲೆ ಆಧಾರಿತವಾಗಿದೆ. ಇದು ವಿಜ್ಞಾನ, ಮನಃಶಾಸ್ತ್ರ ಹಾಗೂ ಮ್ಯಾಜಿಕ್ ಕಲರಯ ಸಂಗಮವಾಗಿದೆ. ಮನಸ್ಸನ್ನು ಓದುವ 6ನೇ ಇಂದ್ರಿಯದ ಅನುಭೂತಿಯಾಗಿದೆ. ಇಎಸ್ಪಿ ವ್ಯಕ್ತಿಯ ವರ್ತನೆಯ ಮೇಲೆ ಪ್ರಭಾವ ಬೀರುವ ಎನ್ಎಲ್ಪಿ ಮುಂಬರುವ ವಿಚಾರಗಳನ್ನು ಪೂರ್ವದಲ್ಲಿ ಸೂಚಿಸುವ ಭವಿಷ್ಯವಾಣಿ, ಸಮೋಹಿನಿ ಮುಂತಾದ ಸೂಕ್ತ ಮನಸ್ಸಿನ ಪ್ರಯೋಗಗಳು ಮೈಂಡ್ ಮ್ಯಾಜಿಕ್ ಕಾರ್ಯಕ್ರಮದಲ್ಲಿ ತೆರೆಗೊಳ್ಳಲಿವೆ ಎಂದಿದ್ದಾರೆ. ಮಿತ್ರರಿಗೆ ನಿಮ್ಮ ಆತ್ಮೀಯ ಜಾದೂಗಾರ ಕುದ್ರೋಳಿ ಗಣೇಶ್ ಮಾಡುವಂಥ ಬಹಳ ಆತ್ಮೀಯ ನಮಸ್ಕಾರ. ಕಳೆದ 35 ವರ್ಷಗಳಿಂದ ನಾನು ಈ ಜಾದೂ ರಂಗದಲ್ಲಿದ್ದೇನೆ. ಇಲ್ಲಿವರೆಗೆ ಸುಮಾರು ಒಂದು 2,500ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ದೇಶದ ಬೇರೆ ಬೇರೆ ಕಡೆ ಒಂದು 15 ರಾಷ್ಟ್ರಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ತಮಗೆಲ್ಲ ಗೊತ್ತಿರೋ ಹಾಗೆ ಜಾದೂ ಅನ್ನೋಂಥದ್ದು ಒಂದು ವಿಶೇಷವಾದ ಕಲೆ. ಇದರ ಉಲ್ಲೇಖ ವೇದಗಳಲ್ಲೇ ಆಗಿದೆ, ಅಂದರೆ ಅಷ್ಟು ಪುರಾತನ ಅಂತ ಹೇಳಿಕೆ ನಾನು ಬಯಸ್ತಿದ್ದೇನೆ. ಅಲ್ಲಿಂದ ಇಲ್ಲಿವರೆಗೆ ಈ ಜಾದೂ ಅನ್ನುವಂಥದ್ದು ಮನುಕುಲವನ್ನು ರಂಜನೆ ಮಾಡ್ತಾ ಬಂದಿದೆ. ರಂಜನೆ ಯಾವ ಲೆಕ್ಕದಿಂದ ಅಂತ ಹೇಳಿದ್ರೆ, ನೋಡುವಾಗ ಅದ್ಭುತ, ಆಶ್ಚರ್ಯ, ಹೇಗೆ ಮಾಡಿದರು ಅಂತ ಗೊತ್ತಾಗದಿರುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀತದೆ. ಇದು ಕಣ್ಣಿಗೆ ಒಂಥರ ಪವಾಡವಾಗಿ ಕಂಡರೂ ಕೂಡ ಇದರ ಹಿಂದೆ ಯಾವುದೇ ಮಾಟ ಮಂತ್ರ ಪವಾಡಗಳಿಲ್ಲ. ಇದು ಒಂದು ಕೈಚಳಕ ಮತ್ತು ವಿಜ್ಞಾನ ಆಧಾರಿತವಾಗಿರುವಂಥ ಕಲೆ. ಈ ಹಂತ ಹಂತವಾಗಿ ವರ್ಷದಿಂದ ವರ್ಷಕ್ಕೆ, ಜನರೇಷನ್ ಟು ಜನರೇಷನ್ ಜಾದುವಿನ ಈ ಫ್ರೇಮ್ಗಳು ಚೇಂಜ್ ಆಗ್ತಾ ಬರ್ತದೆ. ಈಗ ಸದ್ಯಕ್ಕೆ ತಮಗೆಲ್ಲ ಗೊತ್ತಿರುವ ಹಾಗೆ ಸೋಷಿಯಲ್ ಮೀಡಿಯಾ ಬಂದಾದ ನಂತರ ಜಗತ್ತಿನ ಯಾವ ಮೂಲೆಯ ಜಾದುಗಳು ಕೂಡ ನಿಮಗೆ ನಿಮ್ಮ ಮೊಬೈಲಲ್ಲೇ ನೋಡಲಿಕ್ಕೆ ಸಿಗ್ತಾ ಇದೆ. ಜೊತೆಗೆ ಜಾದುವಿನ ಗುಟ್ಟುಗಳು ಕೂಡ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ನಿಮಗೆಲ್ಲ ಮೊಬೈಲ್ಗಳಿಗೆ ಬಂದಿರುತ್ತೆ ಒಂದಲ್ಲ ಒಂದು ರೀತಿಯಿಂದ. ಆದರೆ ಜಾದೂಗಾರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರತಿ ಸಾರಿ ಕೂಡ ಒಂದಕ್ಕಿಂತ ಇನ್ನೊಂದು ಹೆಚ್ಚು ಏನೋ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅಂಥದ್ರಲ್ಲಿ ಒಂದು ಪ್ರಯತ್ನ ಇತ್ತೀಚೆಗೆ ಆಗಿರುವಂಥದ್ದು. ಆ ಕಲೆಯ ಹೆಸರು ಮೆಂಟಲಿಸಮ್ ಅಂತ. ಮೆಂಟಲಿಸಮ್ ಅನ್ನುವಂಥದ್ದು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಜಾದೂ ಪ್ರದರ್ಶನ. ಇದರಲ್ಲಿ ಯಾವುದೇ ಸಲಕರಣೆಗಳು, ಪ್ರಾಪರ್ಟೀಸ್ಗಳು ಅಂಥದ್ದು ಇರುವುದಿಲ್ಲ. ಬಟ್ ಈ ಮೆಂಟಲಿಸಮ್ ಅನ್ನುವಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಸುಪ್ತ ಮನಸ್ಸಿಗಿರುವಂಥ, ಸುಪ್ತ ಪ್ರಜ್ಞಾ ಮನಸ್ಸಿಗಿರುವಂಥ ಶಕ್ತಿಯ ಅನಾವರಣ ರಂಗರೂಪಾತ್ಮಕವಾಗಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೇಲೆ ಈಗ ಈ ಕಾರ್ಯಕ್ರಮಕ್ಕೆ ನಾನು ಮೈಂಡ್ ಮ್ಯಾಜಿಕ್ ಅಂತ ಹೆಸರಿಟ್ಟಿದ್ದೇನೆ. ತಾವು ಹೆಸರಲ್ಲಿ ಗೊತ್ತಿದ್ದಾಗೆ ಇದು ಮ್ಯಾಜಿಕ್ಕು ಹೌದು, ಜೊತೆಗೆ ಮೈಂಡಿಗೆ ಸಂಬಂಧಪಟ್ಟಂಥ ಮ್ಯಾಜಿಕ್ ಹೌದು. ನಾಳೆ ನೀವು ತಾವುಗಳು ಬರಬೇಕು. ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಳ ವಿಶೇಷವಾಗಿ ಪ್ರೇಕ್ಷಕರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನನಗೆ ನನ್ನ ತಂತ್ರಗಾರಿಕೆ ಮೂಲಕ ತಿಳ್ಕೊಳ್ಳಿಕ್ಕೆ, ಓದಲಿಕ್ಕಾಗುತ್ತೆ. ಮೈಂಡ್ ರೀಡಿಂಗ್ ಅಂತ ಹೇಳ್ತೇವೆ. ಅದೇ ರೀತಿ ಭಾಳ ಹಳೇದಾಗಿ ನಮ್ಮ ಹಿರಿಯರು ಹೇಳಿದ್ದಾರೆ, ಮುಖ ಮನಸ್ಸಿನ ಕನ್ನಡಿ, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳಿದ್ದಾರೆ. ಅದರ ಆಧಾರದ ಮೇಲೆ ಒಂದು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಒಂದು 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 ಪ್ರಯತ್ನ. ಒಬ್ಬ ಮನುಷ್ಯನ ಬಾಡಿ ಲ್ಯಾಂಗ್ವೇಜ್, ಚಲನವಲನ, ನಾಡಿ ಮಿಡಿತ ಇಂಥದ್ದೆಲ್ಲ ಮುಖ ನೋಡಿಕೊಂಡು ಅವನ ಮನಸ್ಸಲ್ಲಿ ಏನು ಓಡ್ತಾ ಇರ್ಬೋದು ಅನ್ನೋದನ್ನು ಹೇಳುವಂಥದ್ದು. ಇದರಲ್ಲೊಂದು ವಿಶೇಷ ಪ್ರಯೋಗ ಟೆಲಿಪತಿ ಅಂತ. ಟೆಲಿಪತಿ ಅನ್ನುವಂಥದ್ದು ನಮ್ಮ DNA ಇದೆ ಅನ್ನೋದನ್ನು ಸೈಂಟಿಸ್ಟ್ಗಳು ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಬೆಳಿಗ್ಗೆ ಯಾರನ್ನೋ ನೆನೆಸ್ಕೊಂಡ್ರಿ, ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತಲ್ಲಿ ಅವ್ರದ್ದು ಫೋನ್ ಬರುತ್ತೆ. ಹೆಚ್ಚಿನವ್ರು ನಾವು ಹೇಳ್ತೇವೆ, 100 ವರ್ಷ ಆಯುಷ್ಯ ಕಣಪ್ಪ ನಿನಗೆ, ಈಗಷ್ಟೇ ನಾನು ನೆನೆಸ್ಕೊಂಡೆ ಅಂತ. ಅದು ಆ್ಯಕ್ಚುಲಿ ಕಾಕತಾಳಿ ಅಲ್ಲ, ನೀವು ನೆನೆಸ್ಕೊಂಡದಕ್ಕೆ ಆ ವೈಬ್ರೇಷನ್ ಅಲ್ಲಿ ಹೋಗೋದು ಅಂತ ಒಂದು ನಿಯಮ. ಇದೇ ರೀತಿ ಬೇರೆ ಬೇರೆ ವಿಚಾರಗಳು ಆ ಟೆಲಿಪತಿಗೆ ಸಂಬಂಧಪಟ್ಟಂತಿರ್ತದೆ. ಅಂಥ ಒಂದು ಟೆಲಿಪತಿಯ ಒಂದು ಪ್ರದರ್ಶನವನ್ನು ನಾನು ವೇದಿಕೆ ಮೇಲೆ ಮಾಡ್ತಾ ಇದ್ದೇನೆ. ಜೊತೆಗೆ ಸ್ವಲ್ಪ ರೀತಿಯಿಂದ ಹಿಪ್ನೋಸಿಸ್, ಸಮೋಹಿನಿಯ ಪ್ರಯೋಗವನ್ನು ವೇದಿಕೆ ಮೇಲೆ ಬರುವಂಥ ಪ್ರೇಕ್ಷಕರು, ಜೊತೆಗೆ ಕೂತಿರುವಂಥ ಎಲ್ಲರಿಗೂ ಕೂಡ ನಾನು ಮಾಡ್ತಾ ಇದ್ದೇನೆ. ನೀವು ಸಾಮಾನ್ಯವಾಗಿ ನೋಡಿರ್ಬೋದಾದಂಥ ಜಾದೂ ಪ್ರದರ್ಶನ ಇದಲ್ಲ. ಯಾವುದೋ ಇದು ಹೂ ತೆಗಿತಾರೆ, ಹಣ್ಣು ತೆಗಿತಾರೆ, 2 ತುಂಡು ಮಾಡ್ತಾರೆ, ಹುಡುಗಿಯನ್ನು ಗಾಳಿಲ್ತಾರೆ ಸರ್, ಅದು ಯಾವುದೂ ಅಲ್ಲ. ಇಟ್ ಈಸ್ ಎ ಸಿಂಗಲ್ ಮ್ಯಾನ್ ಶೋ. ಇದು ಏಕ ವ್ಯಕ್ತಿ ಜಾದೂ ಪ್ರದರ್ಶನ. ಆದರೆ ಈ ಏಕ ವ್ಯಕ್ತಿ ಜಾದೂ ಪ್ರದರ್ಶನದಲ್ಲಿ ಬಂದಿರುವಂಥ ಅಷ್ಟೂ 100 ಮಂದಿಗೂ ಕೂಡ ಮನಸ್ಸು, ಆ ಮನಸ್ಸಿನ ಒಳಗಡೆ ಸೇರ್ಪಡೆ ಮಾಡುವಂಥ ಒಂದು ಪ್ರೆಸೆಂಟೇಷನ್ ಸ್ಟೈಲನ್ನು ನಾವಿಲ್ಲಿ ಮಾಡಿದ್ದೇವೆ. ಇದನ್ನು ನಾಳದು ಭಾನುವಾರ ಅಂದರೆ ಜುಲೈ 6ನೇ ತಾರೀಕಿಗೆ PDA ಕಾಲೇಜಿದು ಸ್ಯಾಕ್ ಸಭಾಂಗಣದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನನಗೆ ಭಾಳ ಸಂತೋಷ ಏನಂತ ಹೇಳಿದ್ರೆ, ನಾನು ಇದನ್ನು ಶುರು ಮಾಡಿದ್ದು ಆಸ್ಟ್ರೇಲಿಯಾದಲ್ಲಿ ಪರ್ಫಾರ್ಮೆನ್ಸ್ ಕೊಡೋ ಮೂಲಕ ಇದನ್ನು ಶುರು ಮಾಡಿದ್ದು. ಈಗಾಗಲೇ ಸುಮಾರು ಒಂದು 150ಕ್ಕೂ ಹೆಚ್ಚು ಪ್ರದರ್ಶನ ಫಾರಿನ್ ಕಂಟ್ರೀಸ್ಗಳಲ್ಲಿ ಮತ್ತು ನಮ್ಮ ರಾಜ್ಯದ ಪ್ರಾಮುಖ್ಯವಾಗಿರುವಂಥ ವಿಶ್ವವಿದ್ಯಾನಿಲಯಗಳಲ್ಲಿ, ಕಾಲೇಜುಗಳಲ್ಲಿ ಇದಾಗಿದೆ. ಅದರ ಪಬ್ಲಿಕ್ ಶೋ ಇತ್ತೀಚೆಗೆ ಶುರು ಮಾಡಿದೆ. ನಾನು ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ನಾನೊಂದು ಆಸೆಯನ್ನು ವ್ಯಕ್ತಪಡಿಸಿದಾಗ ನನಗೆ ಭಾಳ ಸಂತೋಷದಿಂದ ದಕ್ಷಿಣ ಕನ್ನಡ ಜಿಲ್ಲೆಯವರು, ಹೋಟೆಲ್ ಮಾಲಕರ ಸಂಘದವರು, ಬೇಕರಿ ವಸತಿ ಗೃಹ ಮಾಲಕರ ಸಂಘದವರು, ಮತ್ತು ನಮ್ಮ ಮಾಲಾ ಅವರದು 4 ಚಕ್ರ ಚಾರಿಟೇಬಲ್ ಫೌಂಡೇಶನ್ ಮತ್ತು ಜೊತೆಗೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದವರು ಸಹಕಾರವನ್ನು ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಹಕಾರದಿಂದ, ಸಹಕಾರ ಇಲ್ಲದೆ ಯಾವುದೇ ಕಲಾವಿದ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಕಲಾವಿದ ತನ್ನ ಕಲಾ ಪ್ರದರ್ಶನವನ್ನು ಮಾತ್ರ ಮಾಡ್ಬೋದು, ಆದರೆ ಅದಕ್ಕೆ
ಬೇಕಾಗಿರುವಂಥ ವೇದಿಕೆ, ಅದಕ್ಕೆ ಬೇಕಾಗಿರುವಂಥ ಜನ, ಅದಕ್ಕೆ ಬೇಕಾಗಿರುವಂಥ ಪ್ರೋತ್ಸಾಹಗಳನ್ನು ಕಲಾಭಿಮಾನಿಗಳಾಗಿರುವಂಥ ಇಂಥವರು ಸಿಕ್ಕಿದ್ರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಭಾಳ ಸಂತೋಷ. ಗುಲ್ಬರ್ಗದಲ್ಲಿ ಸುಮಾರು ಒಂದು 24 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಸಂಘದಲ್ಲಿ ಸನ್ಮಾನ್ಯ ಪ್ರಶಾಂತ್ ಶೆಟ್ಟಿ ಅವರು ಅಧ್ಯಕ್ಷರಾಗಿದ್ದಂಥ ಸಮಯದಲ್ಲಿ ನಾವು 2 ದಿನ 4 ಪ್ರದರ್ಶನ ಇಲ್ಲಿ ಟಿಕೆಟ್ ಶೋ ಮಾಡಿದಾಗ ಗುಲ್ಬರ್ಗದ ಜನ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಟಿಕೆಟೇ ಸಿಗದ ಹಾಗೆ ಅಂಥದ್ದೊಂದು ಕಾರ್ಯಕ್ರಮ ಮಾಡಿದ್ದು ಸವಿನೆನಪು. ಆನಂತರ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾನು ಕಲ್ಯಾಣ ಕರ್ನಾಟಕದ ಎಲ್ಲ 7 ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಮೈಂಡ್ ಮ್ಯಾಜಿಕ್ ಅನ್ನುವಂಥ ಈ ಕಾರ್ಯಕ್ರಮ ಕಲ್ಯಾಣ ಕರ್ನಾಟಕದಲ್ಲಿ ಗುಲ್ಬರ್ಗದಲ್ಲಿ ಕಲಬುರಗಿಯಲ್ಲಿ ಮೊದಲನೇ ಬಾರಿಗೆ ಆಗ್ತಾ ಇದೆ. ಇದು ಅತ್ಯಂತ ಹೊಸ ಕಾರ್ಯಕ್ರಮ, ವಿಜ್ಞಾನ, ಮನಃಶಾಸ್ತ್ರ ಮತ್ತು ಮ್ಯಾಜಿಕ್ ಕಲೆಯ ಸಂಗಮ. ಈ ಕಾರ್ಯಕ್ರಮ ಗುಲ್ಬರ್ಗದ ಜನ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ನೋಡಬೇಕು ಅಂತ ನನ್ನ ಆಸೆ. ಇದರ ಬಗ್ಗೆ ತಾವುಗಳು ಏನಾದರೂ ಪ್ರಶ್ನೆಗಳು? ಬ್ಯೂರೋ ರಿಪೋರ್ಟ್, ಯಶಸ್ವಿ ನ್ಯೂಸ್, ಕಲಬುರಗಿ.